ಹಾಯ್ ಗೆಳೆಯರೆ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಜನವರಿ 21 ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ಈ ಕ್ಲಾಸ್ನ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ಈ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರ್ತದೆ. ಇನ್ನು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ: ವಿಚ್ ಸ್ಟೇಟ್ ಈಸ್ ಹೋಮ್ ಟು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ? ಭಾರತದ ಮೊದಲ ಖಾಸಗಿ ಸೆಮಿಕಂಡಕ್ಟರ್ ಉತ್ಪಾದನಾ ಘಟಕ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆಂಧ್ರ ಪ್ರದೇಶ ಸರಿಯಾದಂಥ ಉತ್ತರ. ಇಂಡಿ ಚಿಪ್ ಸೆಮಿಕಂಡಕ್ಟರ್ಗಳು ಮತ್ತು ಇಟೋವಾ ಮೈಕ್ರೋ ಟೆಕ್ನಾಲಜಿ 14,000 ಕೋಟಿಗೂ ಹೆಚ್ಚು ಹೂಡಿಕೆಯೊಂದಿಗೆ ಆಂಧ್ರ ಪ್ರದೇಶದಲ್ಲಿ ಭಾರತದ ಮೊದಲ ಖಾಸಗಿ ಸೆಮಿಕಂಡಕ್ಟರ್ ಘಟಕವನ್ನು ನಿರ್ಮಿಸಲಿವೆ. ಈ ಘಟಕವು ಸಿಲಿಕಾನ್ ಕಾರ್ಬೈಡ್ಗಳನ್ನು ಚಿಪ್ಗಳನ್ನಾಗಿ ಉತ್ಪಾದಿಸುತ್ತದೆ. ಇದು ತಿಂಗಳಿಗೆ 10,000 ವೇಫರ್ಗಳಿಂದ ಪ್ರಾರಂಭವಾಗಿ 2 ರಿಂದ 3 ವರ್ಷಗಳಲ್ಲಿ 50,000ಕ್ಕೂ ಹೆಚ್ಚಾಗುತ್ತದೆ. ಈ ಒಂದು ಯೋಜನೆಯು ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸುವಂತದ್ದಾಗಿರುತ್ತದೆ. ವಿದ್ಯುತ್ ವಾಹನಗಳು ಮತ್ತು ನವೀಕರಿಸಬಹುದಾದಂತಹ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಭಾರತದ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಉದ್ಯೋಗಗಳು ಮತ್ತು ನಾವೀನ್ಯತೆಯನ್ನು ಸೃಷ್ಟಿಸುವ ಗುರಿಯನ್ನು ಇದು ಹೊಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್: ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಹೈಡ್ರೋಜನ್ ಟ್ರೈನ್ ಇಂಜಿನ್ ರೀಸೆಂಟ್ಲಿ? ಇತ್ತೀಚೆಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ರೈಲು ಇಂಜಿನ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಭಾರತ ಸರಿಯಾದಂಥ ಉತ್ತರ. ಭಾರತವು 1200 ಅಶ್ವಶಕ್ತಿಯ ಶಕ್ತಿಶಾಲಿ ಹೈಡ್ರೋಜನ್ ರೈಲ್ ಇಂಜಿನ್ ಅನ್ನು ರಚಿಸಿದೆ. ಈ ಇಂಜಿನ್ ಅನ್ನು ಭಾರತೀಯ ರೈಲ್ವೆ ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಿರುವಂಥದ್ದು. ಇದು ಪ್ರಾಯೋಗಿಕ ಸಂಚಾರವು ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ನಡೆಯಲಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ ಇಂಡೆಕ್ಸ್ 2025? QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ ಇಂಡೆಕ್ಸ್ 2025 ಅಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದಂಥ ಉತ್ತರ ಆಪ್ಷನ್ ಬಿ, 2ನೇ ಸ್ಥಾನ. QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ ಇಂಡೆಕ್ಸ್ 2025ರಲ್ಲಿ ಇದನ್ನು ಬಿಡುಗಡೆ ಮಾಡಿರುವಂಥದ್ದು. ಅಲ್ಲಿ ಆಲ್ ಡಿಜಿಟಲ್ ಮತ್ತು ಹಸಿರು ವಲಯಗಳಿಗೆ ಉದ್ಯೋಗ ಮಾರುಕಟ್ಟೆ ಸಿದ್ಧತೆಯಲ್ಲಿ ಭಾರತ US ನಂತರ 2ನೇ ಸ್ಥಾನದಲ್ಲಿರುವಂಥದ್ದು. ಭಾರತವು ಕೆಲಸದ ಭವಿಷ್ಯ ಸೂಚಕದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದೆ ಮತ್ತು ಡಿಜಿಟಲ್ ಪಾತ್ರ ಸಿದ್ಧತೆಯಲ್ಲಿ ಪ್ರಬಲವಾಗಿದೆ, ಆದರೆ ಉನ್ನತ ಶಿಕ್ಷಣ ಮತ್ತು ಉದ್ಯಮ ಸಂಯೋಗದೊಂದಿಗೆ ಹೋರಾಡುತ್ತಿದೆ. ಸುಧಾರಿಸಲು ಭಾರತವು ತನ್ನ ಆರ್ಥಿಕ ಬೆಳವಣಿಗೆ ಮತ್ತು ಯುವ ಜನಸಂಖ್ಯೆಯ ಹೊರತಾಗಿಯೂ ಸುಸ್ಥಿರತೆ ಮತ್ತು ನಾವೀನ್ಯತೆಯನ್ನು ಹೆಚ್ಚಿಸಲು ಶಿಕ್ಷಣವನ್ನು ಉದ್ಯಮದೊಂದಿಗೆ ಉತ್ತಮವಾಗಿ ಸಂಪರ್ಕಿಸಬೇಕು. ಇನ್ನು ನೆಕ್ಸ್ಟ್ ಕ್ವಶನ್: ದ ಹಲ್ದಾ ಫೆಸ್ಟಿವಲ್ ಈಸ್ ಅಬ್ಸರ್ವ್ಡ್ ಇನ್ ವಿಚ್ ಸ್ಟೇಟ್? ಹಲ್ದಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಹಿಮಾಚಲ ಪ್ರದೇಶ ಸರಿಯಾದಂಥ ಉತ್ತರ. ಹಲ್ದಾ ಉತ್ಸವವನ್ನು ಜನವರಿಯಲ್ಲಿ ಹಿಮಾಚಲ ಪ್ರದೇಶದ ಲೌರಿ ಸಿಟಿಯಲ್ಲಿ ನಡೆಸಲಾಗುತ್ತದೆ. ಇದು ಸಮೃದ್ಧಿ ಮತ್ತು ಉತ್ತಮ ಫಸಲಿನ ಆಶೀರ್ವಾದಕ್ಕಾಗಿ ಸಂಪತ್ತಿನ ದೇವತೆ ಸಿಸ್ಕರ್ ಅಪಾಳವನ್ನು ಗೌರವಿಸುತ್ತದೆ. ಈ ಆಚರಣೆಗಳು ಮುಖ್ಯವಾಗಿ ಪಟನ್, ಗಹರ್ ಮತ್ತು ಚಂದ್ರ ಕಣಿವೆಗಳಲ್ಲಿ ಕೂಡ ನಡೆಯುತ್ತವೆ. ನೆಕ್ಸ್ಟ್ ಕ್ವಶನ್: ವೇರ್ ವಾಸ್ ದ ಏಷ್ಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಇಸ್ಕಾನ್ ಟೆಂಪಲ್ ಇನಾಗ್ರೇಟೆಡ್ ರೀಸೆಂಟ್ಲಿ? ಏಷ್ಯಾದ 2ನೇ ಅತಿ ದೊಡ್ಡ ಇಸ್ಕಾನ್ ದೇವಾಲಯವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರ ಸರಿಯಾದಂಥ ಉತ್ತರ. ಜನವರಿ 15, 2025ರಂದು ಪ್ರಧಾನಿ ನರೇಂದ್ರ ಮೋದಿಯವರು ನವಿ ಮುಂಬೈನಲ್ಲಿರುವ ಶ್ರೀ ಶ್ರೀ ರಾಧಾ ಮದನ್ ಮೋಹಿನಿ ದೇವಾಲಯವನ್ನು ಉದ್ಘಾಟಿಸಿದರು. ಈ ದೇವಾಲಯವು ಏಷ್ಯಾದ 2ನೇ ಅತಿ ದೊಡ್ಡ ಇಸ್ಕಾನ್ ದೇವಾಲಯವಾಗಿದೆ. ವಿನ್ಯಾಸವು ಆಧ್ಯಾತ್ಮಿಕತೆ ಮತ್ತು ಜ್ಞಾನವನ್ನು ಸಂಯೋಜಿಸುತ್ತದೆ. ಸಮಾಜಕ್ಕೆ ಸೇವೆ ಸಲ್ಲಿಸುವ ಇಸ್ಕಾನ್ನ ಧ್ಯೇಯವನ್ನು ಬೆಂಬಲಿಸುವ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೌದು. ಇನ್ನು ನೆಕ್ಸ್ಟ್ ಕ್ವಶನ್:
ವಾಟ್ ಈಸ್ ದ ನೇಮ್ ಆಫ್ ದ ಇಸ್ರೋ ಮಿಷನ್ ದ್ಯಾಟ್ ಸಕ್ಸಸ್ಫುಲಿ ಜರ್ಮಿನೇಟೆಡ್ ಲೋಬಿಯಾ ಸೀಡ್ಸ್ ಇನ್ ಸ್ಪೇಸ್? ಬಾಹ್ಯಾಕಾಶದಲ್ಲಿ ಲೋಬಿಯಾ ಬೀಜಗಳನ್ನು ಯಶಸ್ವಿಯಾಗಿ ಮೊಳಕೆಯೊಡೆದ ಇಸ್ರೋ ಕಾರ್ಯಾಚರಣೆಯ ಹೆಸರೇನು ಅಂತ ಹೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕಕ್ಷೀಯ ಸಸ್ಯ ಅಧ್ಯಯನಕ್ಕಾಗಿ ಕಾಂಪ್ಯಾಕ್ಟ್ ಸಂಶೋಧನಾ ಮಾಡ್ಯೂಲ್ CROPC. ಇದಕ್ಕೆ ಸರಿಯಾದಂಥ ಉತ್ತರ. ಇಸ್ರೋ ನಡೆಸಿದಂತಹ CROPC ಪ್ರಯೋಗವು ಲೋಬಿಯಾ ಬೀಜಗಳನ್ನು ಬಾಹ್ಯಾಕಾಶದಲ್ಲಿ ಯಶಸ್ವಿಯಾಗಿ ಮೊಳಕೆ ಒಡೆಯುವಂತೆ ಮಾಡಿದೆ. ಬೀಜಗಳು 4ನೇ ದಿನ ಮೊಳಕೆ ಒಡೆದವು, 5ನೇ ದಿನ ಎಲೆಗಳು ಗೋಚರಿಸುತ್ತವೆ. ಇದು ಪ್ರಮುಖ ಇಸ್ರೋದ ಸಾಧನೆಯನ್ನು ಗುರುತಿಸುತ್ತದೆ. ಈ ಒಂದು ಯಶಸ್ಸು ಆಹಾರ ಬೆಳವಣಿಗೆಯನ್ನ ಸಕ್ರಿಯಗೊಳಿಸುವ ಮೂಲಕ ದೀರ್ಘಕಾಲೀನ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗೆ ಸಹಾಯ ಮಾಡುತ್ತದೆ ಮತ್ತು ಜಾಗತಿಕ ಬಾಹ್ಯಾಕಾಶ ಕೃಷಿಯಲ್ಲಿ ಭಾರತದ ಪಾತ್ರವನ್ನು ಬೆಂಬಲಿಸುತ್ತದೆ. ನೆಕ್ಸ್ಟ್ ಕ್ವಶನ್. The two lunar spacecraft named Blue Ghost and Reliance recently launched on which rocket? ಬ್ಲೂ ಗೋಸ್ಟ್ ಮತ್ತು ರೆಸಿಲಿಯನ್ಸ್ ಎಂಬ ಎರಡು ಚಂದ್ರನ ಬಾಹ್ಯಾಕಾಶ ನೌಕೆಗಳನ್ನು ಇತ್ತೀಚೆಗೆ ಯಾವ ರಾಕೆಟ್ನಲ್ಲಿ ಉಡಾಯಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಫಾಲ್ಕನ್ 9 ಸರಿಯಾದಂಥ ಉತ್ತರ. US ಮತ್ತು ಜಪಾನೀಸ್ ಕಂಪನಿಗಳು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ನಲ್ಲಿ ಚಂದ್ರನ ಲ್ಯಾಂಡರ್ಗಳನ್ನು ಉಡಾಯಿಸಿದವು. ಇದು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಇದು ತೋರಿಸುತ್ತದೆ. ಈ ಕಾರ್ಯಾಚರಣೆಯು 2 ಬಾಹ್ಯಾಕಾಶ ನೌಕೆಗಳನ್ನು ಒಳಗೊಂಡಿದ್ದು ಫೈರ್ಫ್ಲೈ ಏರೋಸ್ಪೇಸ್ US ನಿಂದ ಬ್ಲೂ ಕೋಸ್ಟ್ 10 ನಾಸಾ ಉಪಕರಣಗಳನ್ನು ಹೊತ್ತೊಯ್ಯುತ್ತದೆ ಮತ್ತು ಟೆನಾಸಿಯನ್ ಮೈಕ್ರೋ ರೋವರ್ ಅನ್ನು ಒಳಗೊಂಡಿರುವ ಐಸ್ಪೇಸ್ ಯುರೋಪ್ ಲಕ್ಸೆಂಬರ್ಗ್ ಜಪಾನ್ ನಿಂದ ರೆಸಿಲಿಯನ್ಸ್. ಈ ಮಿಷನ್ ತಂತ್ರಜ್ಞಾನ, ಜಾಗತಿಕ ಸಹಯೋಗ ಮತ್ತು ವೆಚ್ಚ ಪರಿಣಾಮಕಾರಿ ಚಂದ್ರನ ಮೇಲೆ ಪ್ರಚಾರ ಮಾಡುವ ಮೂಲಕ ನಾಸಾದ ಆರ್ಟೆಮಿಯಸ್ ಕಾರ್ಯಕ್ರಮವನ್ನು ಇದು ಬೆಂಬಲಿಸುವಂತದ್ದಾಗಿರುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್. ವಿಚ್ ಇನ್ಸ್ಟಿಟ್ಯೂಷನ್ ಡೆವಲಪ್ಡ್ ದ ಸೆಂಟ್ರಲ್ ಸಸ್ಪೆಕ್ಟ್ ರಿಜಿಸ್ಟ್ರಿ? ಕೇಂದ್ರ ಶಂಕಿತ ನೋಂದಣಿಯನ್ನು ಅಭಿವೃದ್ಧಿಪಡಿಸಿದಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ I4C. ಆನ್ಲೈನ್ ಕೇಂದ್ರ ಶಂಕಿತ ನೋಂದಣಿಯು 6 ಲಕ್ಷ ವಂಚನಾ ವಹಿವಾಟುಗಳನ್ನು ನಿಲ್ಲಿಸಿದೆ, 1800 ಕೋಟಿಯನ್ನು ಉಳಿಸಿರುವಂಥದ್ದು. ಭಾರತೀಯ ಸೈಬರ್ ಅಪರಾಧದ ಸಮನ್ವಯ ಕೇಂದ್ರ I4C ಅಭಿವೃದ್ಧಿಪಡಿಸಿದ ಇದು 1.4 ಮಿಲಿಯನ್ ಸೈಬರ್ ಅಪರಾಧಿಗಳ ಡೇಟಾವನ್ನು ಒಳಗೊಂಡಿದೆ ಮತ್ತು ವಂಚನೆ ಅಪಾಯ ನಿರ್ವಹಣೆಯನ್ನು ಸುಧಾರಿಸುತ್ತದೆ. ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ 14C ಸೈಬರ್ ಅಪರಾಧವನ್ನು ಎದುರಿಸುತ್ತದೆ ಮತ್ತು ಉಗ್ರಗಾಮಿ ಮತ್ತು ಭಯೋತ್ಪಾದಕ ಗುಂಪುಗಳಿಂದ ದುರುಪಯೋಗವನ್ನು ತಡೆಯುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್. ಕೋಕ್ ಬೋರೋಕ್ ಈಸ್ ದ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ವಿಚ್ ಇಂಡಿಯನ್ ಸ್ಟೇಟ್? ಕೋಕ್ ಬೋರೋಕ್ ಯಾವ ಭಾರತೀಯ ರಾಜ್ಯದ ಅಧಿಕೃತ ಭಾಷೆಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ತ್ರಿಪುರ ಸರಿಯಾದಂಥ ಉತ್ತರ. ಕೋಕ್ ಬೋರೋಕ್ಗೆ ರೋಮನ್ ಲಿಪಿಯನ್ನು ನೀಡಬೇಕೆಂದು ತ್ರಿಪುರಾ ವಿದ್ಯಾರ್ಥಿ ಒಕ್ಕೂಟ ಅಥರ್ಗಲಾದಲ್ಲಿ ಪ್ರತಿಭಟಿಸಿತು. ಬೋರೋಕ್ ಜನರ ಭಾಷೆಯಾದ ಕೋಕ್ ಬೋರೋಕ್ ಅನ್ನು ಜನವರಿ 19, 1979ರಂದು ತ್ರಿಪುರಾದಲ್ಲಿ ಅಧಿಕೃತವಾಗಿ ಗುರುತಿಸಲಾಯಿತು. ಇದು ಕ್ರಿಸ್ತಶಕ 1ನೇ ಶತಮಾನದಷ್ಟು ಹಿಂದಿನದ್ದಾಗಿರುವಂಥದ್ದು. 2011ರ ಜನಗಣತಿ ಪ್ರಕಾರ ತ್ರಿಪುರಾದಲ್ಲಿ 8,80,537 ಜನರು ಅಥವಾ ಜನಸಂಖ್ಯೆಯ 23.97% ಜನರು ಕೋಕ್ ಬೋರೋಕ್ ಭಾಷೆಯನ್ನು ಮಾತನಾಡುತ್ತಾರೆ. ಹೌದು. ಇನ್ನು ನೆಕ್ಸ್ಟ್ ಕ್ವಶನ್. ಎಕ್ಸರ್ಸೈಸ್ ಡೆವಿಲ್ ಸ್ಟ್ರೈಕ್ ಹ್ಯಾಸ್ ಬಿನ್ ಕಂಡಕ್ಟೆಡ್ ಬೈ ವಿಚ್ ಕಂಟ್ರಿ ರೀಸೆಂಟ್ಲಿ? ಇತ್ತೀಚೆಗೆ ಯಾವ ದೇಶವು ಡೆವಿಲ್ ಸ್ಟ್ರೈಕ್ ವ್ಯಾಯಾಮವನ್ನು ನಡೆಸಿರುವಂಥದ್ದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಭಾರತ ಸರಿಯಾದಂಥ ಉತ್ತರ. ಜನವರಿ 16ರಿಂದ 19ರವರೆಗೆ ಭೂತಾನದ ದಾಳಿಯ ವ್ಯಾಯಾಮವು ನಡೆಯಿತು. ಇದರಲ್ಲಿ ಸೈನ್ಯ ಮತ್ತು ವಾಯುಪಡೆಯ ಗಣ್ಯ ವಾಯುಗಾಮಿ ಸೈನಿಕರು ಭಾಗವಹಿಸಿದ್ದರು. ಈ ಒಂದು ವ್ಯಾಯಾಮವು ಲಾಜಿಸ್ಟಿಕ್ ಕಠಿಣ ಪರಿಸ್ಥಿತಿಗಳಲ್ಲಿ ಸೈನಿಕರನ್ನ ಉಳಿಸಿಕೊಳ್ಳುವುದು ಮತ್ತು ನಿಖರವಾದ ಬಲ ವಿತರಣೆಗಾಗಿ ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸುವುದರ ಮೇಲೆ ಕೇಂದ್ರೀಕರಿಸುವಂತದ್ದಾಗಿದೆ. ಕಾರ್ಯಾಚರಣೆ ಸಿದ್ಧತೆ, ಹೊಂದಿಕೊಳ್ಳುವಿಕೆಯ ಹೆಚ್ಚಿಸುವುದು ಮತ್ತು
ಭವಿಷ್ಯದ ಸವಾಲುಗಳಿಗೆ ಮಿಲಿಟರಿ ಶ್ರೇಷ್ಠತೆಯನ್ನ ಕಾಯ್ದುಕೊಳ್ಳುವ ಗುರಿಯನ್ನ ಇದು ಹೊಂದಿರುವಂತದ್ದಾಗಿರ್ತದೆ. ಹೌದಾ? ಇನ್ನು ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.